ಸಿದ್ದರಾಮಯ್ಯನವರು ಸರ್ಕಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದು ಒಳ್ಳೆಯದಲ್ಲ, ಅಕ್ರಮ ಆಗುತ್ತೆ, ರೈತರಿಗೆ ದ್ರೋಹ ಆಗುತ್ತೆ, ಕನ್ನಡಿಗರಿಗೆ ದ್ರೋಹ ಆಗುತ್ತೆ. ಕೊಡಕೂಡುದು. 6,500 ಎಕರೆ ಅಂತ ಅಂದ್ರೆ ನಿಮ್ಗೆ ಹೇಳೋದಾದ್ರೆ 8,000 ಕೋಟಿ ಅಂತ ಲೆಕ್ಕ ಹಾಕ್ಬೇಕಾದ್ರೆ 1 ಗಂಟೆ ಬೇಕು. ಒಬ್ಬ ಮಲಯಾಳಿ ಮಂತ್ರಿ, ಅವನು ಮಲಯಾಳಿ, ಕರ್ನಾಟಕ ಅಂತ ಹೇಳ್ಕೊಂಡು ಇಲ್ಲಿದ್ದಾನೆ ಮನುಷ್ಯ. ಯಾರು ಸರ್ ಅದು? ಯಾರು? ಅದು ಹೇಳೋಣ, ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ನಾಳೆ ದಿವಸ ಹೆಚ್ಚು ಕಡಿಮೆ ಆದರೆ ವಿಧಾನಸೌಧವನ್ನು ಮಾರಿಬಿಡ್ತಾರೆ. ಒಟ್ಟಾರೆ ಪಕ್ಷ ತೀವ್ರವಾಗಿ ವಿರೋಧ ಮಾಡ್ತೀವಿ. ಜಿಂದಾಲ್ಗೆ ಭೂಮಿ ಕೊಡಬಾರದು ಅಂತ ಹೇಳಿ ಈಗ ವಾಟಾಳ್ ನಾಗರಾಜ್ ಅವರು ಕನ್ನಡ ಪರ ಹೋರಾಟಗಾರರು ಹೋರಾಟಕ್ಕೆ ಇಳಿದಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತೀನಿ. ಸರ್ ನಮಸ್ಕಾರ. ಯಾವತ್ತೂ ಕೂಡ ಹೋರಾಟವನ್ನ ಮಾಡ್ಕೊಂಡೇ ಬಂದಿದ್ದೀರಿ. ಇವತ್ತು ಕೂಡ ಜಿಂದಾಲ್ಗೆ ಭೂಮಿ ಕೊಡಬಾರದು ಅಂತ ಹೇಳಿ, ಜೊತೆಗೆ ಈ ಹಿಂದೆ ಯಾರು ಭೂಮಿ ಕೊಡಬಾರದು ಅಂತ ವಿರೋಧಿಸಿದ್ರೋ ಅದೇ ಸರ್ಕಾರ ಇವತ್ತು ಭೂಮಿ ಕೊಟ್ಟಿದೆ. ಏನ್ ಹೇಳ್ತೀವಿ? ನಾನು ತಮಗೆ ಹೇಳ್ತೀನಿ, ಜಿಂದಾಲ್ಗೆ 3,677 ಎಕರೆ ಈಗ ಏನು ಸಿದ್ದರಾಮಯ್ಯನವರು ಸರ್ಕಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದು ಒಳ್ಳೆಯದಲ್ಲ, ಅಕ್ರಮ ಆಗುತ್ತೆ, ರಾಜ್ಯಕ್ಕೆ ದ್ರೋಹ ಆಗುತ್ತೆ, ರೈತರಿಗೆ ದ್ರೋಹ ಆಗುತ್ತೆ, ಕನ್ನಡಿಗರಿಗೆ ದ್ರೋಹ ಆಗುತ್ತೆ. ಕೊಡಕೂಡುದು. ಈಗಾಗಲೇ ಅವರಿಗೆ 6,500 ಎಕರೆ ಪ್ರದೇಶವನ್ನು ತೋರಣಗಲ್ಲು, ಸಂಡೂರು ಆ ಪ್ರದೇಶದಲ್ಲಿ ಕೊಟ್ಟಾಗೋಗಿದೆ. 6,500 ಎಕರೆ ಅಂತ ಅಂದರೆ ನಿಮಗೆ ಹೇಳೋದಾದರೆ 8,000 ಕೋಟಿ ಅಂತ ಲೆಕ್ಕ ಹಾಕ್ಬೇಕಾದ್ರೆ 1 ಗಂಟೆ ಬೇಕು. 8,000 ಕೋಟಿ ಅಂತ. ಅವನೆಲ್ಲೋ ಹರಿಯಾಣದಲ್ಲಿ ಕೂತಿರ್ತಾನೆ, ಇಲ್ಲಿ ಲೂಟಿ ಮಾಡ್ತಾವನೆ. ಹರಿಯಾಣ ಲೂಟಿ ಅಲ್ಲ, ಕರ್ನಾಟಕ ಲೂಟಿ ಮಾಡ್ತಾವನೆ. ಇದ್ರ ಜೊತೆಗೆ ನಿಮ್ಗೆ ಹೇಳೋದಾದ್ರೆ ತುಮಕೂರು ರೋಡ್ನಲ್ಲಿ ಅವರಿಗೆ ಜಿಂದಾಲ್ನವ್ರಿಗೆ ಅದೇನೋ ಔಷಧಿ ಕೊಡ್ತೀವಿ ಅಂತೇಳಿ ಎಕರೆಗಟ್ಟಲೆ ಈ ಕಡೆ ಎದುರುಗಡೆ ಕಾರ್ಖಾನೆ ಅದು ಮುಚ್ಚಿಬಿಟ್ಟು ಈಗ ಅದನ್ನು ರಿಯಲ್ ಎಸ್ಟೇಟ್ ಮಾಡಿ ಪ್ರೆಸ್ಟೀಜ್ನವ್ರ ಜೊತೆ ಸೇರ್ಕೊಂಡಿದ್ದಾರೆ. ಒಂದು ಮನೆಗೆ 6 ಕೋಟಿ ಅಂತೆ ಮಾರ್ತಾ ಇದ್ದಾರೆ. ಇದು ಅಕ್ರಮ, ಅನ್ಯಾಯ. ಯಾವುದೇ ಕಾರಣಕ್ಕೂ ಜಿಂದಾಲ್ಗೆ 3,677 ಎಕರೆಯನ್ನು ಯಾವ ಕಾರಣಕ್ಕೂ ಕೊಡಕೂಡದು. ಇದಕ್ಕಾಗಿ ರಾಜ್ಯದ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಪರಿಸರವಾದಿಗಳು, ಹೋರಾಟಗಾರರು ಎಲ್ಲರನ್ನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಸಾವಿರಾರು ಜನ ಜೈಲಿಗೆ ಹೋದ್ರು ಚಿಂತೆ ಇಲ್ಲ, ಇದನ್ನ ಬಿಡಕೂಡದು, ಸಿದ್ದರಾಮಯ್ಯನವರು ಕೊಡಕೂಡದು. ಈ ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, ಆಗ್ಲೂ ಕೂಡ ಈ ಜಿಂದಾಲ್ ವಿಚಾರ ಬಂದಾಗ ನೀವೇ ಮುಂದೆ ಬಂದು ಹೋರಾಟ ಮಾಡಿದ್ರಿ. ಆಗ ಸಿದ್ದರಾಮಯ್ಯನವರು ಕೂಡ ಹೋರಾಟ ಮಾಡಿದ್ರು, ಬೆಂಬಲವನ್ನ ಕೊಟ್ಟಿದ್ರು. ಈಗ ಅವರೇ ಈ ರೀತಿಯಾಗಿ ಮಾಡ್ತಾ ಇದ್ದಾರಲ್ಲ. ಯಡಿಯೂರಪ್ಪನವ್ರು ಕೊಟ್ಟದ್ದನ್ನ ನಾವು ಜಿಂದಾಲ್ ಮುಂದೆ ಬಳ್ಳಾರಿ ಜಿಲ್ಲೆಯಲ್ಲಿ ಭಾರಿ ಹೋರಾಟ ಮಾಡಿದ್ವು. ನಮ್ಮನ್ನೆಲ್ಲ ಬಂಧನ ಮಾಡಿದ್ರು. ಆಮೇಲೆ ಅದು ಯಡಿಯೂರಪ್ಪ ಮುಂದಕ್ಕೆ ಹೋಗಲಿಲ್ಲ, ನಿಲ್ಲಿಸ್ಬಿಟ್ರು. ಆವಾಗ ಸಿದ್ದರಾಮಯ್ಯನವರು, ಅವರ ಸ್ನೇಹಿತರುಗಳು, ಕಾಂಗ್ರೆಸ್ನವರು ಹೋರಾಟ ಮಾಡಿದ್ರು. ಈಗ ಯಡಿಯೂರಪ್ಪನಾದರೂ ಸ್ವಲ್ಪ ಭಯಭೀತಿಯಿಂದ ನಡ್ಕೊಂಡಿದ್ದ. ಈಗ ಏನಿಲ್ಲ, ಸಂಪೂರ್ಣವಾಗಿ ಕೊಡೋಣ. ಮಂತ್ರಿಗಳೇ ಈಗ ಈ ಸಚಿವ ಸಂಪುಟದಲ್ಲಿ 3-4 ಜನ ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಕೊಡಬೇಡಿ ಅಂತ. ಇಲ್ಲಿ ಒಬ್ಬ ಮಲಯಾಳಿ ಮಂತ್ರಿ, ಅವನು ಮಲಯಾಳಿ, ಕರ್ನಾಟಕ ಅಂತ ಹೇಳ್ಕೊಂಡು ಇಲ್ಲಿದ್ದಾನೆ ಮನುಷ್ಯ. ಯಾರು ಸರ್ ಅದು? ಯಾರು ಸರ್? ಅದು ಹೇಳೋಣ, ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಆಮೇಲೆ ಕರ್ನಾಟಕದವರು ಒಬ್ಬ ಮಂತ್ರಿ, ಇವರೊಂದು 2-3 ಜನಕ್ಕೋಸ್ಕರ ಈ ರಾಜ್ಯ ಹೋಗ್ತಾ ಇದೆ. ನಾಳೆ ದಿವಸ ಹೆಚ್ಚು ಕಡಿಮೆ ಆದರೆ ವಿಧಾನಸೌಧವನ್ನು ಮಾರಿಬಿಡ್ತಾರೆ. ಆದ್ದರಿಂದ ನಾವು ಎಚ್ಚರದಿಂದ ಹೋಗಬೇಕಾಗಿದೆ. ಇದನ್ನ ಕನ್ನಡ ಚಳವಳಿ ಒಟ್ಟಾರೆ ಪಕ್ಷ ತೀವ್ರವಾಗಿ ವಿರೋಧ ಮಾಡ್ತೀವಿ. ಇನ್ನೊಂದು ವಿಚಾರ, ಈಗ ರಾಜ್ಯದಲ್ಲಿ ನೀವೇ ಹೇಳ್ತಾ ಇದ್ರಿ ರೇಪ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದಾವೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆಯಾ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಅಂತ? ಇದು ಕಾಂಗ್ರೆಸ್ ಸರ್ಕಾರ ಒಂದೇ ಅಲ್ಲ, ಹಿಂದೆ ಈ ಕರ್ನಾಟಕಕ್ಕೆ ಈ ಪರಿಸ್ಥಿತಿ
ಯಡಿಯೂರಪ್ಪನ ಕಾಲದಿಂದ ಬಂದ್ಬಿಡ್ತು, ಬರಬಾರ್ದು ಬಂತು. ಲೂಟಿಕೋರರು ಬಂದರು, ದಗ ಮಾಡಿದವ್ರು ಬಂದರು, ಅತ್ಯಾಚಾರ ಬಂದರು, ಒಂದೊಂದಲ್ಲ ಹದಗೆಟ್ಟೋಯ್ತು. ಬರ್ತಾ ಬರ್ತಾ ಈಗ ಸಂಪೂರ್ಣವಾಗಿ ಇವತ್ತು ಡ್ರಗ್ ದಂಧೆ ಬೆಂಗಳೂರಿನಲ್ಲಿ ನಡೀತಾ ಇದೆ, ಕರ್ನಾಟಕದಲ್ಲಿ ನಡೀತಾ ಇದೆ. ಇದೆಂದೆಂದು ಇಂಥ ಡ್ರಗ್ ದಂಧೆ ನೋಡಿರಲಿಲ್ಲ. ಅತ್ಯಾಚಾರ ಶುರುವಾಗ್ತಾ ಇದೆ ಎಲ್ಲ ಕಡೆ, ನೋಡಿರಲಿಲ್ಲ. ನಾವು ಹತ್ತಿ ಬೆಲೆಯಲ್ಲಿ 31ನೇ ತಾರೀಕು ಅಲ್ಲೇ ಅತ್ಯಾಚಾರ ನಡೆದ ಸ್ಥಳ, ಅಲ್ಲಿಂದ ಶುರು ಮಾಡ್ತೀವಿ ಹೋರಾಟ. ಇದು ಕರ್ನಾಟಕ ಸರ್ಕಾರ ಎಚ್ಚರ ಆಗದೇ ಇದ್ರೆ ಕರ್ನಾಟಕ ಡ್ರಗ್ ರಾಜ್ಯ ಆಗುತ್ತೆ, ಕರ್ನಾಟಕ ಅತ್ಯಾಚಾರ ರಾಜ್ಯ ಆಗುತ್ತೆ. ಸಿದ್ದರಾಮಯ್ಯನವರೇ ಗಂಭೀರವಾಗಿ ಯೋಚನೆ ಮಾಡಿ, ನೀವು ಅಧಿಕಾರದಲ್ಲಿ ಉಳಿಲೇಬೇಕು, ನಾವು ನಿಮಗೆ ಬೆಂಬಲ ಕೊಟ್ಟಿದ್ದೇವೆ. ಈಗ ಇನ್ನೊಂದು ವಿಚಾರ ಅಂತ ಅಂದ್ರೆ ಎಲ್ಲದರ ಬೆಲೆ ಗಗನಕ್ಕೆ ಏರ್ಬಿಟ್ಟಿದೆ. ಎಲ್ಲದರ ಬೆಲೆಯೂ ಕೂಡ ಜನರಿಗೆ ಏನ್ ಬೇಕು ಮೂಲಭೂತವಾಗಿ, ಇದೆಲ್ಲದರ ನಡುವೆ ಬೆಂಗಳೂರಿನಲ್ಲಿ ನೀರಿನ ಬೆಲೆಯೂ ಜಾಸ್ತಿ ಮಾಡ್ತೀನಿ ಅಂತ DCM DK ಶಿವಕುಮಾರ್ ಹೇಳ್ಬಿಟ್ಟಿದ್ದಾರೆ. ಶಿವಕುಮಾರ್ ಬರೀ ಹೇಳಿಲ್ಲ, ನೀವೇನಾರ ಮಾಡ್ಕೊಳ್ಳಿ, ನೀವ್ಯಾರು ನಾನು ಕೇಳಕ್ಕೆ, ನಾ ಮಾಡ್ತೀನಿ, ಏನು ಮಾಡ್ತೀನಿ ಮಾಡ್ಕೊಳ್ಳಿ, ಮುಗ್ದಾಯ್ತು. ಈಗ ಜನಕ್ಕೆ ಸವಾಲು ಹಾಕಿದ್ದಾರೆ, ಈಗ ಜನಗಳ ಮೇಲೆ ಬಂದಿದೆ, ಅದು ಸವಾಲು ಎದುರಿಸ್ಬೇಕು. ನಾನಂತೂ ವಿರೋಧ ಮಾಡ್ತೀನಿ. ನಾನು ಜೀವನದಲ್ಲಿ ವಿರೋಧ ಮಾಡಿದ್ದೀವಿ. ನೀರು ಗೀರು ಅದಕ್ಕೆ ಏರಿಸಬಾರ್ದು, ಒಳ್ಳೇದಲ್ಲ. ಬಸ್ಸು ದರ ಯಾಕೆ ಏರಿಸ್ತೀರಿ, ಪುಕ್ಸಟೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಸ್ ದರ ಏರಿಸ್ತೀರಿ. ಲಾಂಬ್ರಿಂಗ್ ರೆಡ್ಡಿ ನಗ್ನಗ್ತಾ ಬಹಳ ಬುದ್ಧಿವಂತಿಕೆಯಿಂದ ಏರಿಸ್ತಾ ಇದ್ದಾರೆ, ಒಳ್ಳೇದಲ್ಲ. ನೀರಿನ ದರ ಯಾವುದೇ ಕಾರಣಕ್ಕೆ ಏರಿಸಬಾರ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಚುನಾವಣೆ ನಡೆದಿಲ್ಲ. ಒಬ್ಬ ಅಡ್ಮಿನಿಸ್ಟ್ರೇಟ್ರು, ಒಬ್ಬ ಮಂತ್ರಿ, ಒಬ್ಬ ಕಮಿಷನರು, 3 ಜನದ ಕೈಲಿದೆ, ಆಯ್ತಾ. BDA ಅದು ಒಂಥರ ಲೂಟಿ. ಈಗ ರೇರಾಕ್ ಒಬ್ಬರು ಬಂದಿದ್ದಾರೆ, ಅಲ್ಲೂ ಲೂಟಿ. ಈಗ ಲೂಟಿ ಮಾಡೋದಕ್ಕೆ ಬಹಳ ಆಯಾಮ ಚೆನ್ನಾಗಿದೆ. ಇದು ಸಿದ್ದರಾಮಯ್ಯನವರಿಗೆ ಯೋಚನೆ ಮಾಡಲಿಲ್ಲ ಅಂದರೆ ಕೆಟ್ಟ ಹೆಸರು ಬರುತ್ತೆ. ಎಸ್, ಇದು ವಾಟಾಳ್ ನಾಗರಾಜ್ ಅವರ ಮಾತು. ಕ್ಯಾಮರಾಮ್ಯಾನ್ ಪಂಪಾಪತಿ ಜೊತೆ ನಾನು ರಾಮ್ ಬಡ್ಗೇರ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.